ಹಲೋ ಫ್ರೆಂಡ್ಸ್, ಈಗ ಪ್ರಾಕ್ಟಿಕಲ್ ಟಾಸ್ಕ್ ನಂಬರ್ 7 ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಲ್ಯಾಬನ್ನು ನೋಡ್ತೀವಿ ಈ ವಿಡಿಯೋ ಮುಖಾಂತರ. ಟಾಸ್ಕ್ ಏನಪ್ಪ ಅಂದರೆ, ಮೈಕ್ರೋಸಾಫ್ಟ್ ಎಕ್ಸೆಲ್ನ ಉಪಯೋಗಿಸ್ಕೊಂಡು ಒಂದು ಬಾರ್ ಗ್ರಾಫನ್ನು ನಾವು ಪ್ಲಾಟ್ ಮಾಡಬೇಕು. ಯಾವುದಕ್ಕೆ ಗ್ರಾಫನ್ನು ಪ್ಲಾಟ್ ಮಾಡಬೇಕು ಅಂದರೆ, ಹಿ ಸೇಸ್ ಪ್ಲಾಟ್ ದಿ ಗ್ರಾಫ್ ಫಾರ್ ದಿ ಡೇಟಾ ಕಲೆಕ್ಟೆಡ್ ಫ್ರಮ್ 100 ಪೀಪಲ್. ಸೊ 100 ಮಂದಿಯಿಂದ ಕಲೆಕ್ಟ್ ಮಾಡಿರೋವಂಥ ಡೇಟಾಗೆ ನಾವು ಗ್ರಾಫನ್ನು ಪ್ಲಾಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸಾಂಪಲ್ ಆಗಿ ಒಂದು 5-6 ಹಣ್ಣುಗಳನ್ನ ಫೇವ್ರೆಟ್ ಫ್ರೂಟ್, 100 ಮಂದಿನಲ್ಲಿ ಅವರ ಫೇವ್ರೆಟ್ ಫ್ರೂಟ್ ಏನು ಅನ್ನೋದನ್ನು ತಿಳ್ಕೊಂಡು ಆ ಡೇಟಾ ಮೇಲೆ ಗ್ರಾಫನ್ನು ಪ್ಲಾಟ್ ಮಾಡಿ ಅಂತ ಹೇಳಿದ್ದಾರೆ. ಹೌ ಟು ಡೂ ದಿಸ್ ಆ್ಯಂಡ್ ವಾಟ್ ಈಸ್ ದಿ ಪ್ರೊಸೀಜರ್ ಈ ವಿಡಿಯೋ ಮುಖಾಂತರ ನೋಡೋಣ. ಮೊದಲನೇದಾಗಿ ಆಲ್ವೇಸ್ ವಿಲ್ ಸ್ಟಾರ್ಟ್ ವಿತ್ ಸೀರಿಯಲ್ ನಂಬರ್. ಅದ ನಂತರ ನೇಮ್ ಆಫ್ ದಿ ಪರ್ಸನ್, ತದನಂತರ ಫೇವ್ರೆಟ್ ಫ್ರೂಟ್. ಫೈನ್. ಸೊ ಇಲ್ಲಿ ಕಾಲಮ್ ವಿಡ್ತ್ 20 ಮಾಡೋಣ. ತಿರ್ಗಾ ರೈಟ್ ಕ್ಲಿಕ್ ಆ್ಯಂಡ್ ಕಾಲಮ್ ವಿಡ್ತ್, ಐ ವಿಲ್ ಮೇಕ್ ಇಟ್ ಅನದರ್ 20. ಸೆಂಟರ್ ಮಾಡ್ಕೊಳ್ಳೋಣ, ಬೋಲ್ಡ್. ಅದರ ಜೊತೆಗೆ ಟೇಬಲ್ನನ್ನು ಆಮೇಲೆ ಹಾಕೋಣ. 1 2 ಇಲ್ಲಿ person name ಬದಲಿಗೆ again like we did it in the last video, rather than putting ಗಣೇಶ್, ರಮೇಶ್, ಸುರೇಶ್, ದಿನೇಶ್ ಅಂತ ಹಾಕೋ ಬದಲಿಗೆ ಜೆನ್ರಿಕ್ ಆಗಿ ಪರ್ಸನ್ 1 2 3 4 ಅಂದ್ಬಿಟ್ಟು ಅಪ್ ಟು 100 ತನಕ ತೊಗೊಳ್ಳೋಣ. ಫೈನ್. ಸೊ ಅದೇ ರೂಪದಲ್ಲಿ ಇಫ್ ವಿ ಗೋ ಡ್ರ್ಯಾಗ್ ಸ್ವಲ್ಪ ಜಾಸ್ತಿ ಆಗೋಯ್ತು. ಸೊ ಇಲ್ಲಿ 110 100. ಸೊ 100 ಮಂದಿಗೆ ಪರ್ಸನ್ 100 ಅಂತ ಬಂದಿದೆ. ಸೊ ಇಲ್ಲಿ ಬಾಕ್ಸ್ ಹಾಕೊಳ್ಳೋಣ. ತದನಂತರ ಲೆಟ್ ಅಸ್ ಸೆಂಟರ್ ದಿಸ್. ಸೊ ಇವೆರಡು. ನಾವು the reason why we align it at center, right or left ಅನ್ನೋದು ನೋಡಲಿಕ್ಕೆ ಚೆನ್ನಾಗಿರಲಿ ಅಂದ್ಬಿಟ್ಟು ಅಷ್ಟೇ ತಪ್ಪ, ಅದರ ಉದ್ದೇಶ ಇನ್ನೇನೂ ಇಲ್ಲ. ಸೊ ಫೇವ್ರೆಟ್ ಫ್ರೂಟ್ ಅಂತ ತೊಗೊಂಡ್ರೆ ಫಸ್ಟು ಆ್ಯಪಲ್ ತೊಗೊಳ್ಳೋಣ. ಅದ ನಂತರ ಬನಾನಾ, ಅದಾದಮೇಲೆ ಚೆರಿ, next I can say grapes, ಅದಾದಮೇಲೆ ಮ್ಯಾಂಗೋ, ಆರೆಂಜ್, ಇನ್ನೊಂದು ಬೇಕಂದ್ರೆ ಹಾಕ್ಬಿಡೋಣ ಪಪಾಯ ಅಂದ್ಬಿಟ್ಟು. ಸೊ ಇಲ್ಲಿ 5 6 ಅಂತ ಹೇಳಿದರೆ ನಾವು 7 ಅಂತ ತೊಗೊಂಡಿದ್ದೀವಿ. 1 more than what they have asked. So same thing, select that and drag and drop. ಎಷ್ಟೆಷ್ಟಾಗುತ್ತೋ ಹಾಕ್ಕೊಳ್ಳುತ್ತೆ. ನಾವು ಇಟ್ಸ್ ಜಸ್ಟ್ ಎ ರ್ಯಾಂಡಮ್ ಡೇಟಾ. ಆ್ಯಕ್ಚುಯಲ್ ಸರ್ವೆನಲ್ಲಿ ತೊಗೊಂಡ್ರೆ ನಮಗೆ ರಿಯಲ್ ಡೇಟಾ ಸಿಗುತ್ತೆ. ಬಟ್ ಸಿನ್ಸ್ ವಿ ಆರ್ ಸ್ಕಿಪ್ಪಿಂಗ್ ದಿ ಸರ್ವೆ ಪಾರ್ಟ್ ಹಿಯರ್ ಆ್ಯಂಡ್ ಲುಕಿಂಗ್ ಎಟ್ ಹೌ ಟು ಅನಲೈಸ್ ದಿ ಡೇಟಾ, ಜಸ್ಟ್ ಡ್ರ್ಯಾಗ್ ಡ್ರಾಪು ಅಥವಾ ಕಾಪಿ ಪೇಸ್ಟ್ ಮಾಡೋ ಉದ್ದೇಶದಲ್ಲಿ ಈ ವಿಡಿಯೋನ ಮಾಡ್ತಾಯಿದ್ದೀವಿ. ಫೈನ್. ಸೊ ನಮಗೆ ಡೇಟಾ ಸಿಕ್ತು. 100 ಮಂದಿ ಸೀರಿಯಲ್ ನಂಬರ್ ಇದೆ, 100 ಜನರ ಹೆಸರಿದೆ, ಪರ್ಸನ್ 1 2 3 4 ಅಂದ್ಬಿಟ್ಟು, ಆ್ಯಂಡ್ ಒಬ್ಬೊಬ್ರಿಗೂ ಏನೇನು ಹಣ್ಣುಗಳು ಇಷ್ಟ ಅನ್ನೋದನ್ನು ರಫ್ ಆಗಿ ನಾವು ಹಾಕ್ಕೊಂಡಿದ್ದೀವಿ. ಸೊ ಹೌ ಟು ಕ್ಯಾಲ್ಕುಲೇಟ್ ಅಥವಾ ವಾಟ್ ಟು ಗ್ರಾಫ್ ಅಂತ ತೊಗೊಂಡ್ರೆ, ಆ್ಯಪಲ್ ಇಷ್ಟಪಡೋರು ಎಷ್ಟು ಜನ ಇದ್ದಾರೆ, ಬನಾನಾ ಇಷ್ಟಪಡೋರು ಎಷ್ಟು ಜನ ಇದ್ದಾರೆ, ಪ್ರತಿಯೊಂದು ಹಣ್ಣನ್ನು ಇಷ್ಟಪಡೋರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಒಂದು ಫ್ರೀಕ್ವೆನ್ಸಿ ಟೇಬಲ್ನ ಹಾಕೋಬೇಕು ನಾವು.
ಸೊ ಮೊದಲನೇದಾಗಿ ವಿಲ್ ಪುಟ್ ಫ್ರೀಕ್ವೆನ್ಸಿ ಟೇಬಲನ್ನು ಹಾಕೊಳ್ತೀವಿ. ಅದರಲ್ಲಿ ನೇಮ್ ಆಫ್ ದಿ ಫ್ರೂಟ್, ನೆಕ್ಸ್ಟು number of people who like the fruit. ಈ ರೀತಿ ಬರ್ಕೊಳ್ತೀವಿ. ಸೊ ಲೆಟ್ ಅಸ್ ಸ್ಪ್ರೆಡ್ ಇಟ್. ಫ್ರೀಕ್ವೆನ್ಸಿ ಟೇಬಲ್ನ ಮರ್ಜ್ ಮಾಡೋಣ ಸಿನ್ಸ್ ಇಟ್ಸ್ ಅ ಕಾಮನ್ ವ್ಯಾಲ್ಯೂ. ಅದಾದಮೇಲೆ ಪಪಾಯ 7 ಹಣ್ಣುಗಳ ಹೆಸರುಗಳನ್ನ ನೇಮ್ ಆಫ್ ದಿ ಫ್ರೂಟ್ ಅನ್ನೋ ಕಾಲಮಲ್ಲಿ ಪೇಸ್ಟ್ ಮಾಡೋಣ. ಲೈಕ್ ಐ ಆಲ್ರೆಡಿ ಸೆಡ್, ಕಂಟ್ರೋಲ್ ಸಿ ಫಾರ್ ಕಾಪಿ, ಕಂಟ್ರೋಲ್+V ಬಟನ್ಸ್ನ ಕೀಬೋರ್ಡಲ್ಲಿ ಹಿಡಿದ್ರೆ ಪೇಸ್ಟ್ ಆಗುತ್ತೆ. ಓಕೆ, ಸೊ ದೀಸ್ ಆರ್ ದಿ ಫ್ರೂಟ್ಸ್. ಇದನ್ನು ಬೋಲ್ಡ್ ಮಾಡ್ತೀವಿ ಸೊ ದಟ್ looks elegant. Center. Fine. ಈಗ ಕೌಂಟ್ ಇಫ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಲಾಸ್ಟ್ ವಿಡಿಯೋದಲ್ಲಿ ಕೌಂಟ್ ಇಫ್ಸ್ ಅನ್ನೋ ಫಂಕ್ಷನ್ನ ನೋಡಿದ್ವಿ. ಕೌಂಟ್ ಇಫ್ಸ್ ಅಂದಿದ ತಕ್ಷಣ ಮಲ್ಟಿಪಲ್ ಕಂಡೀಷನ್ಸ್ ಯೂಸ್ ಮಾಡ್ಬೋದಾಗಿತ್ತು. ಕೌಂಟ್ ಇಫ್ ಅಂದರೆ ಒಂದೇ ಕಂಡೀಷನ್ನ ನಾವು ಉಪಯೋಗಿಸ್ಕೋಬೇಕು. ಸೊ ದಿ ಫಾರ್ಮುಲಾ ಈಸ್ ಈಕ್ವಲ್ ಟು ಕೌಂಟ್ ಇಫ್ ಓಪನ್ ಬ್ರ್ಯಾಕೆಟ್ ರೇಂಜನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫಾರ್ ದಿ ರೇಂಜ್ ಐ ವಿಲ್ ಪುಟ್ ಡಾಲರ್ ಸಿಂಬಲ್ಸ್, F4 ಹೊಡಿತೀನಿ, ಅದ್ರ ಮಧ್ಯ ಕ್ಲಿಕ್ ಮಾಡಿ ಸೊ ದಟ್ ದ ರೇಂಜ್ ರಿಮೇನ್ಸ್ ಫಿಕ್ಸ್ಡ್, ಮೂವ್ ಆಗಲ್ಲ. ತದನಂತರ ಆ ರೇಂಜಲ್ಲಿ ಏನನ್ನು ಹುಡುಕಬೇಕದು ಅನ್ನೋದನ್ನು ನೋಡ್ತೀನಿ. ಸೊ ಇಟ್ ಹ್ಯಾಸ್ ಟು ಸರ್ಚ್ ಫಾರ್ ದಿ ವ್ಯಾಲ್ಯೂ ಪ್ರೆಸೆಂಟ್ ಇನ್ H8. H8ಅಲ್ಲಿ ಇರೋವಂಥ ವ್ಯಾಲ್ಯೂನ ಈ ರೇಂಜಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಜನ ಆ್ಯಪಲ್ ಇಷ್ಟಪಡ್ತಾರೆ ಅನ್ನೋದನ್ನು ಕೊಡಬೇಕು ಅಂತ ಹೇಳುತ್ತೆ. ಸೊ ಆ್ಯಪಲ್ಲು 15 ಜನ ಆಯಿತು. ಇದೇ ರೀತಿ ಮಾಡೋಣ. ಸೊ ಆ್ಯಪಲ್ 15, ಬನಾನಾ 15, ಚೆರಿ, ಗ್ರೇಪ್ಸ್, ಮ್ಯಾಂಗೋ, ಆರೆಂಜ್, ಪಪಾಯ ಬಂದು 14 ಅಂತಿದೆ. ನಾವು ಸಪೋಸ್ ಈ ಆರ್ಡ್ರ್ ಆಗಿ ಕಾಪಿ ಆಗಿರೋದನ್ನು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ. ಮಧ್ಯದಲ್ಲೇ ಕಾಪಿ ಪೇಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಇಟ್ಕೊಂಡ್ರೆ ಸೊ ದಟ್ ಇಟ್ ವಿಲ್ ನಾಟ್ ಗಿವ್ ಮೀ ಎ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಲ್ವೇಸ್ ಅಂತ ತಗೊಂಡ್ರೆ ನಾವು ವೇರಿಯೇಷನ್ ಬಂದಿದೆ. ಸೊ ಮಾಡಿದ್ದೆಲ್ಲ ಏನಪ್ಪ ಅಂದರೆ ಕಾಪಿ ಪೇಸ್ಟ್ ಮಾಡಿಕೊಂಡು ಬೇರೆ ಬೇರೆ ಕಡೆ ಪೇಸ್ಟ್ ಮಾಡಿದ್ದೀವಿ ಅಷ್ಟೇ. ಕಾಪಿ ಮಾಡಿ ಬೇರೆ ಬೇರೆ ಹಂತದಲ್ಲಿ ಪೇಸ್ಟ್ ಮಾಡಿ ಫ್ರೀಕ್ವೆನ್ಸಿ ಕಂಡುಹಿಡಿದಾಗ ನಮಗೆ ಆ್ಯಪಲ್ ಇಷ್ಟಪಡೋ ಜನ 18 ಆದರೂ, ಬಾಳೆಹಣ್ಣು ಇಷ್ಟಪಡೋರು 17, ಚೆರಿ 14, ಗ್ರೇಪ್ಸ್ 12, ಮ್ಯಾಂಗೋ 14 ಜನ ಇಷ್ಟಪಡ್ತಾರೆ, ಆರೆಂಜ್ 13 ಜನ, ಪಪಾಯ 12 ಜನ ಇಷ್ಟಪಟ್ಟರು ಅನ್ನೋದು ಗೊತ್ತಾಯಿತು. ಈ ಡೇಟಾನ ನಾವು ಗ್ರಾಫ್ ಮುಖಾಂತರ ರೆಪ್ರೆಸೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಹೌ ಟು ಡೂ ಇಟ್ ಅಂದರೆ ಕ್ಲಿಕ್ ಆನ್ ಎನಿ ಎಂಪ್ಟಿ ಸೆಲ್, ಇನ್ಸರ್ಟ್ ಅನ್ನೋ ಆಪ್ಷನ್ಗೆ ಹೋಗಿ ಇಲ್ಲಿ ಇಫ್ ಯು ಸಿ ಇನ್ಸರ್ಟ್ ಕಾಲಮ್ ಆರ್ ಬಾರ್ ಚಾರ್ಟ್ ಅಂತ ಆಪ್ಷನ್ ಬರುತ್ತೆ. ದ ಫಸ್ಟ್ ಗ್ರಾಫ್ ಆಪ್ಷನ್ ವಿಚ್ ಯು ಸಿ, ಇದರಲ್ಲಿ ಕ್ಲಿಕ್ ಮಾಡಿದ್ರೆ 2D ಬಾರ್ ಗ್ರಾಫ್ ಅಂತ ಬಂತು. 2D ಬಾರ್ ಅನ್ನೋ ಆಪ್ಷನ್ ಸಿಗುತ್ತೆ. ಐ ವಿಲ್ ಕ್ಲಿಕ್ ಆನ್ ದಿಸ್. ಸೊ ಇದನ್ನು ಸ್ವಲ್ಪ ಅಲೈನ್ ಮಾಡ್ಕೊಳ್ಳೋಣ. ನಾವು ರೈಟ್ ಕ್ಲಿಕ್, ಸೆಲೆಕ್ಟ್ ಡೇಟಾ ಅಂತ ಕೊಡಿ. ಡೇಟಾ ರೇಂಜ್ ಏನು ಅಂತ ಕೇಳ್ತಾ ಇದೆ. ಸೊ ಡೇಟಾ ರೇಂಜನ್ನು ನಾನು ನೇಮ್ ಆಫ್ ದಿ ಫ್ರೂಟಿಂದ ಹಿಡಿದು 12ವರೆಗೂ ತಗೊಳ್ತೀನಿ.
ತಗೊಂಡ ತಕ್ಷಣ ಆಟೋಮೆಟಿಕ್ಕಾಗಿ ಗ್ರಾಫ್ ಪ್ಲಾಟ್ ಆಯಿತು. ಓಕೆ ಅಂತ ಕೊಡ್ತೀನಿ. ಬಟ್ ಈ ಗ್ರಾಫಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟು. ಈ ಪಪ್ಪಾಯ ಮ್ಯಾಂಗೋ ಏನಪ್ಪ ಇದು, ಈ 0, 5, 10, 15, 20 ಏನಪ್ಪ ಅದು ಗೊತ್ತಾಗ್ತಾ ಇಲ್ಲ ನನಗೆ. ಆ್ಯಂಡ್ ಈ ವ್ಯಾಲ್ಯೂಸ್ ಎಷ್ಟೆಷ್ಟು ಬರ್ತಾ ಇದೆ ಗೊತ್ತಿಲ್ಲ. ಸೊ ಏನು ಮಾಡ್ತೀವಿ ಇಲ್ಲಿ, ಈ ಆ್ಯಡ್ ಅನ್ನೋ ಸಿಂಬಲಲ್ಲಿ ಆಕ್ಸಿಸ್ ಟೈಟಲ್ಸ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಆಕ್ಸಿಸ್ ಟೈಟಲ್ ಅಂತ ಕೊಟ್ಟಾಗ ಇಲ್ಲಿ ನೇಮ್ ಆಫ್ ದಿ ಫ್ರೂಟ್ ಅಂತ ಕೊಡ್ತೀನಿ. ನೆಕ್ಸ್ಟು ಎಕ್ಸ್ ಆಕ್ಸಿಸ್ ಟೈಟಲ್ಗೆ ನಂಬರ್ ಆಫ್ ಪರ್ಸನ್ಸ್ ಅನ್ನೋದನ್ನು ಕೊಡ್ತೀನಿ. ಬಟ್ ಆದ್ರೂ ಏನೋ ಒಂದು ರೀತಿ ಎಂಪ್ಟಿನೆಸ್ ಕಾಣ್ತಾ ಇದೆ. ಗ್ರಾಫ್ ನೋಡಿದ ತಕ್ಷಣ ಈ 15ರಿಂದ 20 ಮಧ್ಯ 2 ವ್ಯಾಲ್ಯೂ ಇದೆ. ಬಟ್ ಆ ವ್ಯಾಲ್ಯೂಗಳು ಎಷ್ಟು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ಏನು ಮಾಡ್ತೀನಿ, ಈ ನೀಲಿ ಲೈನ್ಗಳ ಮೇಲೆ ಯಾವುದ್ರ ಮೇಲಾದರೂ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಅಂತ ಕೊಟ್ಟು ಆ್ಯಡ್ ಡೇಟಾ ಲೇಬಲ್ಸ್ ಅನ್ನೋ ಕಡೆ ಆ್ಯಡ್ ಡೇಟಾ ಲೇಬಲ್ ಅಂತ ಕೊಡ್ತೀನಿ. ಅಂಡರ್ ದಿ ಆಪ್ಷನ್ ಆಫ್ ಆ್ಯಡ್ ಡೇಟಾ ಲೇಬಲ್ಸ್ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀವಿ. Now this is making much more sense. So from the graph I can see that 12 member of people or 12 number of people like papaya, 13 ಜನಕ್ಕೆ ಆರೆಂಜು, 14 ಜನಕ್ಕೆ ಮ್ಯಾಂಗೋ, 12 ಜನಕ್ಕೆ ಗ್ರೇಪ್ಸ್ ಇಷ್ಟ ಆಗುತ್ತೆ, 14 ಜನಕ್ಕೆ ಚೆರಿ ಇಷ್ಟ, 17 ಜನಕ್ಕೆ ಬಾಳೆಹಣ್ಣು ಇಷ್ಟ, 18 ಜನಕ್ಕೆ ಸೇಬು ಇಷ್ಟ ಆಗುತ್ತೆ ಅನ್ನೋದನ್ನು ನೋಡಿದ್ದೀವಿ. ಸಪೋಸ್ ಈ ಡಿಸೈನ್ ಒಂಚೂರು ಚೇಂಜ್ ಮಾಡಬೇಕು ಅಂತ ಹೋದರೆ ಕ್ಲಿಕ್ ಆನ್ ದಿ ಗ್ರಾಫ್ ಆ್ಯಂಡ್ ಡಿಸೈನ್ ಆಪ್ಷನ್ ಅಂತ ಟಾಪಲ್ಲಿ ಕಾಣ್ತಾ ಇದೆ. ಇಫ್ ಯು ಕ್ಯಾನ್ ಸಿ ಹಿಯರ್, ಈ ಡಿಸೈನ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ಥರ ಡಿಸೈನ್ಸು ಸಿಗುತ್ತೆ. ಯು ಕ್ಯಾನ್ ಚೂಸ್ ವಿಚ್ ಎವರ್ ಯು ವಾಂಟ್. ಬಟ್ ದ ಪ್ರಾಬ್ಲಮ್ ಈಸ್, ಈ ನಂಬರ್ ಆಫ್ ಪೀಪಲ್ ಹೂ ಲೈಕ್ ದಿ ಫ್ರೂಟ್ ಅಂತಿದೆಯಲ್ಲ, ಅದು ಅಷ್ಟಾಗಿ ಆನ್ಸರ್ನ ಅಥವಾ ಮೀನಿಂಗ್ಫುಲ್ಲಾಗಿ ನನಗೆ ಕಾಣ್ತಿಲ್ಲ. ಸೊ ಏನು ಮಾಡ್ತೀನಿ, ಇದನ್ನು ಡಿಲೀಟ್ ಮಾಡಿಬಿಡೋಣ. ಡಿಲೀಟ್ ಮಾಡಿಬಿಟ್ಟು ಹೆಡ್ಡಿಂಗ್ ಕೊಡೋಣ, ಬಾರ್ ಚಾರ್ಟ್ showing favorite fruit data ಅಥವಾ ಫೇವ್ರೆಟ್ ಫ್ರೂಟ್ ಅನಾಲಿಸಿಸ್ ಅಂತನಾದರೂ ಮಾಡ್ಕೋಬೋದು. ಡೇಟಾ ಅನಾಲಿಸಿಸ್ ಇದು ಟೈಟಲ್ ಆಫ್ ದಿ ಬಾರ್ ಚಾರ್ಟ್. ನಾವು ಇದಕ್ಕೆ ರಿಸಲ್ಟ್ ಅನ್ನೋದನ್ನು ಒಂದು ಟೈಪ್ ಮಾಡಬೇಕು. ರಿಸಲ್ಟ್ ಈ ಮಾಡಿದ್ರಿಂದ ಗ್ರಾಫು ನನಗೆ ಏನು ಅರ್ಥ ಆಯಿತು ಅಂತ ತಗೊಂಡ್ರೆ, ಮಾಡಿದ್ರಿಂದ ಅರ್ಥ ಆಗಿರೋ ಅಂಥ ಕಾರಣ ಏನಪ್ಪ ಅಂದರೆ, ಫ್ರಮ್ ದಿ ಅಬೌವ್ ಗ್ರಾಫ್ ಇಟ್ ಕ್ಯಾನ್ ಬಿ ಸೀನ್ ದಟ್ ಮೆಜಾರಿಟಿ ಆಫ್ ದಿ ಪೀಪಲ್ ಲೈಕ್ ಆ್ಯಪಲ್ ಆರ್ ಬನಾನಾ. 18 + 17 ಲೆಕ್ಕ ತಗೊಂಡ್ರೆ 35 ಆಯಿತು. 100ರಲ್ಲಿ 35 ಜನಕ್ಕೆ ಸೇಬು ಅಥವಾ ಬಾಳೆಹಣ್ಣು ಇಷ್ಟ ಆಗುತ್ತೆ. ಕರೆಕ್ಟಾ? ಸೊ ಹಾಗಾಗಿ ನೋಡ್ತಾ ಇದ್ದಂಗೆ ನಮಗೆ ಅರ್ಥ ಆಗೋದೇನಿಲ್ಲಿ, ಆ್ಯಪಲ್ ಆರ್ ಬನಾನಾ ಈಸ್ ದಿ ಮೋಸ್ಟ್ ಫೇವ್ರೆಟ್ ಫುಡ್ ಫಾರ್ ದಿ ಪೀಪಲ್ ಇನ್ ದಿ ಡೇಟಾ ಗ್ರೂಪ್ ಅಂತ ಹೇಳ್ತೀವಿ. ಆ ರಿಸಲ್ಟನ್ನು ನೀವು ಟೈಪ್ ಮಾಡಿ ಕೊಡಬೇಕು. ಆ್ಯಂಡ್ ನೀವು ಮಾಡೋವಾಗ ಯಾವ ರೀತಿ ನಿಮ್ಮ ಅನಾಲಿಸಿಸ್ ಇರುತ್ತೆ ಅದನ್ನು ನೀವು ಬರಿಬೇಕು. ಐ ಥಿಂಕ್ ದಿಸ್ ಈಸ್ ಕ್ಲಿಯರ್. ಮುಂದಿನ ಎಕ್ಸ್ಪರಿಮೆಂಟಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.